ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ಬಂದು ಬಿಡದಿ ಟೌನ್ಶಿಪ್. ಕೆಲವೊಬ್ಬರಿಗೆ ಪ್ರೆಸ್ಟೀಜಿಯಸ್ ಮ್ಯಾಟರ್ ಇದು. ಇನ್ನ ಎಷ್ಟು ಜನಕ್ಕೆ ಇಲ್ಲ, ನಮ್ಗಿದು ಬೇಡ, ವಾದಗಳು ನಡೀತಾ ಇದೆ, ನಾನಿದ್ದಾಗ ಇದಾಗಲೇಬೇಕು, ನನ್ನಿಂದ ಇದಾಯ್ತು ಅನ್ನೋರು. ಇನ್ನ ಕೆಲವರು ಅದರಲ್ಲಿ ದುಡ್ಡು ಎಷ್ಟು ಬರುತ್ತೆ, ಎಷ್ಟು ದುಡ್ಡು ಮಾಡ್ಕೋಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಾನು ಒಂದು ಇಮೇಜ್ ತೋರಿಸಿ ನೋಡಿ. ಇದು ಒಂದು ಫ್ಯೂಚರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಡದಿನಲ್ಲಿ ಈ ರೀತಿ ಒಂದು ಟೌನ್ಶಿಪ್ ರೆಡಿ ಮಾಡಬೇಕು. ಎಇ ಆಪರೇಟೆಡ್ ಅಂತಾನೂ ಕರೆದಿದ್ದಾರೆ. ಅದರಲ್ಲೂ ಇಂಡಿಯಾದಲ್ಲಿ ಫಸ್ಟ್ ಟೌನ್ ಸಿಟಿ ಎಇ ರಿಲೇಟೆಡ್. ಅಲ್ಲಿ ಎಷ್ಟೊಂದು ಫ್ಯಾಕ್ಟ್ರಿಗಳಾಗ್ಬೋದು, ಪ್ಲಸ್ ಇಂಡಸ್ಟ್ರಿಯಲೈಸೇಷನ್, ಇನ್ನು ಅಡ್ವಾನ್ಸ್ಮೆಂಟ್ ಅನ್ನೋದನ್ನ ಮಾಡ್ತೀವಿ ಬಿಡದಿನಲ್ಲಿ ಅಂತ ಇವತ್ತು ಕೈ ಹಾಕೊಂಡು ಕೂತಿದ್ದಾರೆ ಈ ಪ್ರಾಜೆಕ್ಟ್ಗೆ. ಅದೇ ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಇದು ಪ್ರೆಸ್ಟಿಜಿಯಸ್ ಮ್ಯಾಟರ್ ಆದ್ರೆ ಇನ್ನ ಕೆಲವೊಬ್ಬರಿಗೆ ಇದು ದುಡ್ಡು ಮಾಡ್ಕೊಳ್ಳೋ ಒಂದು ತಂತ್ರ ಅಷ್ಟೇ. ಬ್ಯಾಂಗ್ಳೂರ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಸುಮಾರು 30 ವರ್ಷದಿಂದ ನಾವು ಕೇಳ್ತಾನೆ ಇದೀವಿ. ಅದು ಸಿಂಗಾಪುರ್ ಆಗ್ಲಿಲ್ಲ, ಬಿಡ್ಲಿಲ್ಲ. ಬಟ್ ವರ್ಷ 40,000 ಕೋಟಿ 50,000 ಕೋಟಿ ಬಜೆಟ್ ಅಲ್ಲಿ ಎತ್ತಿಡ್ತಾರೆ. ಬೆಂಗಳೂರಿಗಿಷ್ಟು, ಬೆಂಗಳೂರು ಅಭಿವೃದ್ಧಿಗಿಷ್ಟು, ಇಂಡಸ್ಟ್ರಿಯಲೈಸೇಷನ್ಗಿಷ್ಟು ಅಂತ ವರ್ಷ ಎತ್ತಿಡ್ತಾ ಇದಾರೆ. ಬಟ್ ದುಡ್ಡು ಏನಾಗ್ತಾ ಇದೆಯೋ ಗೊತ್ತಿಲ್ಲ. ದೊಡ್ಡದಾಗಿ ಬೆಳೆಸ್ತೀವಿ, ಎಲ್ಲಿ ಬೆಳೆಸ್ತಾ ಇದ್ದಾರೆ? ಅದೇ ರೀತಿ ಒಂದು ಪ್ರಾಜೆಕ್ಟ್ ಇದಾಗ್ಬಿಡುತ್ತಾ? ಇದು ಅಂತ ಅಲ್ಲ, ಆಲ್ರೆಡಿ 7-8 ಕಡೆ ಈ ರೀತಿ ಪ್ಲಾನ್ ನ ಮಾಡಿಟ್ಟಿದ್ದಾರೆ. ಎಕ್ಸಾಂಪಲ್ ಈಗ ನಮಗೆ ಕಾಣಿಸ್ತಾ ಇರೋದು ಯಾವುದು? ರಾಮನಗರ ಟೌನ್ಶಿಪ್. ರಾಮನಗರದಲ್ಲಿ ಒಂದು ಮಾಡಬೇಕು ಅನ್ಕೊಂಡಿದ್ದಾರೆ. ಅದೇ ಈಗ ಆಗ್ತಾ ಇರುವಂತ ಸುಮಾರು 7,200 ಎಕರೆ ಜಾಗನ ಅಕ್ವೈರ್ ಮಾಡ್ಕೊಂಡು ಆ ಜಾಗದಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಇದ್ದಾರೆ. ಎಲ್ಲೆಲ್ಲಿ ಔಟರ್ ರಿಂಗ್ ರೋಡ್ ಕನೆಕ್ಟಿವಿಟಿ ಇರುತ್ತೆ ಅಂದ್ರೆ ಬೆಂಗಳೂರು ಸೆಂಟರ್ ಏನಿದೆ ಅದನ್ನ ಬಿಟ್ಟು ಹೊರಗಡೆ ಹೋಗಿ ಟೌನ್ಶಿಪ್ಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಬೆಂಗಳೂರಲ್ಲಿ ಎಷ್ಟೊಂದು ಜಾಗ ಇದೆ, ಆ ಜಾಗಗಳನ್ನೆಲ್ಲ ಬಿಟ್ಟು ಬೆಂಗಳೂರು ಹೊರಗಡೆ ಲ್ಯಾಂಡ್ ಮಾಫಿಯಾ ನಡೀತಾ ಇದೆ. ಇದಕ್ಕಿದ್ದಂಗೆ ಭೂಮಿ ಬೆಲೆ ಆಕಾಶ ಕೊಟ್ಟೋಯ್ತು. ಇವತ್ತು ರೈತರಿಗೆ 1 ಎಕರೆಗೆ 2.25 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಲೆಕ್ಕ ಹಾಕೊಳ್ಳಿ. ಆದ್ರೂ ರೈತರು ಒಪ್ತಾ ಇಲ್ಲ. ನಮ್ಗೆ 2.25 ಕೋಟಿ ಬೇಡ, ನಮ್ಗೆ ಜಮೀನೇ ಬೇಕು ಅಂತ ಇದ್ದಾರೆ. ಇನ್ನ ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ, ಇದೇ ಸಿಕ್ಕಿದ ಸಮಯ ಅಂತ ಡಿಮ್ಯಾಂಡ್ ಮಾಡಿ, ಇಲ್ಲ ನಾವು 3 ಕೋಟಿ 4 ಕೋಟಿ ಅಂತ ಕಿತ್ಕೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಬಿಡಪ್ಪ ಅನ್ನೋರು ಕೂಡ ಇದ್ದಾರೆ. ಒಟ್ನಲ್ಲಿ ಇದೆಲ್ಲ ಕೂಡ ಒಂದು ಮಾಫಿಯಾನೇ. ಆಗಿದ್ದಿದ್ರೆ ಬೆಂಗಳೂರ್ನೇ ಸಿಂಗಾಪುರ ತರ ಮೊದಲು ಮಾಡಿ ಅದಾದ್ಮೇಲೆ ಟೌನ್ಶಿಪ್ಗಳು ಕೈ ಹಾಕ್ಬೇಕಾಯ್ತು. ಬೆಂಗಳೂರಲ್ಲಿ ರೋಡ್ಗಳು ಗುಂಡಿ ಬಿದ್ದಿದೆ, ಮೋರಿಗಳೆಲ್ಲ ಕಟ್ಕೊಳ್ತಾ ಇದೆ, ಮಳೆ ಬಂದ್ರೆ ಕೆರೆ ಆಗ್ತಾ ಇದೆ ಬೆಂಗಳೂರು. ಅದನ್ನ ಮರಿತಾ ಇದ್ದಾರೆ. ಬೆಂಗಳೂರಿಂದ ಹೊರಗಡೆ ಹೋಗಿ ಟೌನ್ಶಿಪ್ಗಳನ್ನ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಣಿಸ್ತಾ ಇರ್ಬೋದು, ಅಲ್ಲೇ 2 ಟೌನ್ಶಿಪ್ ಇದೆ ಇಮೇಜ್ ಅಲ್ಲಿ. ಒಂದು ರಾಮನಗರ ಟೌನ್ಶಿಪ್, ಒಂದು ಬಿಡದಿ ಟೌನ್ಶಿಪ್. ಸದ್ಯಕ್ಕೆ ಬಿಡದಿ ಟೌನ್ಶಿಪ್ಗೆ 7,200 ಎಕರೆ ಭೂಮಿ ಅಕ್ವೈರ್ ಮಾಡೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ. ಇದರ ಬಜೆಟ್ ಬಂದು ಒಂದು ಅಂದಾಜು 20,000 ಕೋಟಿ. ಅದರಲ್ಲೂ ಪ್ರೈವೇಟ್ ಅವ್ರಿಗೆ ಇದನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಕತೆ ನಡೀತಾ ಇದೆ. ಇನ್ನು ಅದು ಹೊರಗಡೆ ಎಲ್ಲಿ ಬಿಟ್ಕೊಟ್ಟಿಲ್ಲ ಬಿಡಿ. ಆ ರೀತಿ ಏನಾದ್ರು ಕೊಟ್ರೆ, ನಾರ್ಮಲ್ ಆಗಿ ಮಾತಾಡ್ತಾರಲ್ಲ 40% ಕಮಿಷನ್, ಆ ತರ ಹೊರಟೋಗುತ್ತಾ? 40% ಕಮಿಷನ್ ಅಂದ್ರೆ ಇದು ಕೂಡ ಗೌರ್ಮೆಂಟ್ ಇಂದ ಹೋದಂತ ದುಡ್ಡು. 40% ಕಮಿಷನ್ ಅಂತ ಎಷ್ಟಾಗುತ್ತೆ ಅಂದ್ರೆ 8,000 ಕೋಟಿ. ಯಾರ್ಯಾರಿಗೂ ಯೂಸ್ ಆಗುತ್ತಾ? ಪ್ರಶ್ನೆಗಳು ಎಷ್ಟೊಂದು ಉಟ್ಬಿಡುತ್ತೆ. ಇಲ್ಲಿ ನಿಜವಾಗ್ಲೂ ಟೌನ್ಶಿಪ್ ಮಾಡ್ತಾರ? ನಾರ್ಮಲ್ ಆಗಿ ಒಂದು ಟೌನ್ಶಿಪ್ ಮಾಡ್ಬೇಕು ಅಂದ್ರೆ 5 ರಿಂದ 10 ವರ್ಷ ತಗೊಳ್ತಾರೆ ಕಂಪ್ಲೀಟ್ ಆಗಿ ರೆಡಿ ಮಾಡ್ಬೇಕು. ಯಾಕೆಂದ್ರೆ ನಾರ್ಮಲ್ ಲೇಔಟ್ಗಳು ಮಾಡೋದಕ್ಕೆ 10-6 ವರ್ಷ ತಗೊಂಡ್ಬಿಡ್ತಾರೆ ಅಂದಾಗ, ಇನ್ನು ಟೌನ್ಶಿಪ್ ಮಾಡಬೇಕು ಅಂದ್ರೆ ಎಷ್ಟು ಅಡ್ವಾನ್ಸ್ ಆಗಿ ಕೆಲಸ ಮಾಡಬೇಕು, ಅದ್ರೊಳಗಡೆ ಏನೇನು ಫೆಸಿಲಿಟಿಗಳನ್ನ ಕೊಡಬೇಕು, ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ಬೇಕಾಗತ್ತೆ. ತುಮಕೂರ್ನು ಮೆಗಾ ಸಿಟಿ ಮಾಡ್ತೀವಿ ಅಂತ ಹೊರಟ್ರು, ಹಂಗೆ ನಿಂತೋಯ್ತು ಪ್ರಾಜೆಕ್ಟ್ಗಳು. ಈ ಪ್ರಾಜೆಕ್ಟ್ಗಳು ಹೆಂಗೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಇರುವಂತ ದುಡ್ಡನ್ನ ಯಾವ ರೀತಿ ಸದ್ಬಳಕೆ ಅಲ್ಲ, ಬೇರೆ ರೀತಿ ಬಳಕೆ ಮಾಡಬೇಕು ಅಂತ ದಾರಿ ತೋರಿಸ್ಕೊಡುತ್ತೆ. ನಾನು ಅದೇ ಹೇಳಿದ್ದು. ಟೋಟಲ್ ಆಗಿ ಟೌನ್ಶಿಪ್ಗಳು ಎಷ್ಟು ಪ್ಲಾನ್ ಮಾಡಿದ್ದಾರೆ ಕಾಣಿಸ್ತಾ ಇರ್ಬೋದು. BMRDA ಟೌನ್ಶಿಪ್ ಅಂತಾನೆ ಕರೀತಾರೆ. ಇಲ್ಲಿ ಸೋಲೂರ್ ಹತ್ರ ಒಂದು ಟೌನ್ಶಿಪ್ ಪ್ಲಾನ್ ಮಾಡಿದ್ದಾರೆ. ಇನ್ನ ನಂದಗುಡಿ ಟೌನ್ಶಿಪ್ ಇಲ್ಲಿ ದೇವನಹಳ್ಳಿ ಹತ್ರ ಒಂದು ಪ್ಲಾನ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಸಾತನೂರು ಕನಕಪುರ ರೋಡ್, ಕನಕಪುರ ಇಲ್ಲಿ ಸಾತನೂರಲ್ಲಿ ಮಳವಳ್ಳಿಯಲ್ಲಿ ಅಲ್ಲಿ ಹೋಗಿ ಒಂದು ಟೌನ್ಶಿಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಮನಗರ ಟೌನ್ಶಿಪ್, ಇನ್ನ ಬಿಡದಿ ಟೌನ್ಶಿಪ್. ಎಷ್ಟು ಟೌನ್ಶಿಪ್ ಮಾಡಿದ್ದಾರೆ ಅಂದ್ರೆ ಈ ರೋಡ್ಗಳೆಲ್ಲ ಒಂದು ಸಿಂಗಲ್ ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಅಂದ್ರೆ ಒಂದು ಚಿಕ್ಕದಾಗಿ ಕಟ್ಟಿದ್ರು, ಇವತ್ತು ಔಟರ್ ರಿಂಗ್ ರೋಡು, ಅದಾದ್ಮೇಲೆ ಇನ್ನೊಂದು ಪೆರಿಫೆರಲ್ ರೋಡು, ಈ ತರ ಜಾಯಿನ್ ಮಾಡ್ತಾ ಈಗ ಎಲ್ಲಿಗೆ ಹೋಗಿ ನಿಂತಿದ್ದಾರೆ. ಒಂದು ಕಡೆ ಕನಕಪುರ, ಒಂದ್ ಕಡೆ ರಾಮನಗರ, ಇನ್ನೊಂದ್ ಕಡೆ ಮಾಗಡಿ, ದೊಡ್ಡಬಳ್ಳಾಪುರ, ಈ ಕಡೆ ಹೊಸಕೋಟೆ, ದೇವನಹಳ್ಳಿ, ಇದನ್ನೆಲ್ಲ ಸೇರಿಸ್ಬಿಟ್ಟು ಬ್ಯಾಂಗ್ಳೂರ್ಗೆ ಸೇರಿಸ್ಬಿಡ್ತಾರೆ ಏನೋ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇದೆಲ್ಲ ಕೂಡ ದುಡ್ಡು ಮಾಡೋ ಒಂದು ತಂತ್ರನ. ನಿಜವಾಗ್ಲೂ ಇಲ್ಲಿ ಟೌನ್ಶಿಪ್ಗಳು ಮಾಡಬೇಕು ಅನ್ನೋದು ಇವ್ರ ಉದ್ದೇಶನ. ಯಾಕೆಂದ್ರೆ ಇನ್ನ ಎಷ್ಟೋ ಜನ ಕೇಳೋ ಪ್ರಕಾರ ಇಲ್ಲಿ ಪ್ರೆಸ್ಟೀಜೇ ಮ್ಯಾಟ್ರು, ನಾನಿರುವಾಗ ಇದಾಯ್ತು ಅಂತ ತೋರಿಸ್ಕೊಳ್ಳೋದಕ್ಕೆ ಎಷ್ಟೋ ಜನ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಷ್ಟೋ ತಿಂಗಳಿಂದ ವಾದಗಳು ನಡೀತಾನೆ ಇದೆ. ಬಿಡದಿ ಟೌನ್ಶಿಪ್ ಆದ್ರೆ ಸಾಕು,
ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀನಿ ಅಂತಾರೆ, ಈ ಕಡೆ ಕುಮಾರಸ್ವಾಮಿ ಅವರು ಇಲ್ಲ ಬೇಡ ಅಂತಾರೆ, ಇನ್ನೊಬ್ರು ಬೇಕು ಅಂತಾರೆ, ಇನ್ನೊಬ್ರು ಬೇಡ ಅಂತಾರೆ. ಜನ ಒಟ್ಟಿನಲ್ಲಿ ಕೆಲವರು ರೈತರು ದುಡ್ಡು ಇಸ್ಕೊಂಡು ನಾವು ಸೆಟ್ಲ್ ಆಗ್ತೀವಿ ಬಿಡಪ್ಪ, ಇಲ್ಲ ಒಂದಕ್ಕೆ ಎರಡರಷ್ಟು ದುಡ್ಡು ಕೊಡಿ, ನಾವು ಬೇರೆ ಕಡೆ ಎಲ್ಲಾದ್ರೂ ಜಮೀನು ತಗೊಂಡು ಸೆಟ್ಲ್ ಆಗ್ತೀವಿ ಅನ್ನೋರು ಇದಾರೆ. ಇನ್ನ ಕೆಲವರು ನಾವು ಕೊಡೋದೇ ಇಲ್ಲ, ನಾವು ಬದುಕಿದ್ರು ಇದೇ ಜಾಗ, ಸತ್ರು ಇದೇ ಜಾಗ ಅಂತ ಹೇಳ್ತಾ ಇದಾರೆ ರೈತರು. ನಿಜವಾಗ್ಲೂ ಅದೇ ರೀತಿ ನಡೆಯುತ್ತಾ? ಬಟ್ ಇಲ್ಲಿ ನಾನು ಮಾಡೇ ಮಾಡ್ತೀನಿ ಬಿಡದಿ ಟೌನ್ಶಿಪ್ ನ ಅನ್ನೋ ಒಂದು ಅದೇ ಹೇಳಿದ್ನಲ್ಲ ಪ್ರೆಸ್ಟೀಜಿಯಸ್ ಮ್ಯಾಟರ್ಗೆ ನಿಂತ್ಬಿಟ್ಟಿದ್ದಾರೆ. ಒಂದು ಮಾತಿತ್ತು ಪ್ರಜೆಗಳೇ ಪ್ರಭುಗಳು ಅಂತ. ಈಗ ಪ್ರಜೆಗಳು ಪ್ರಭುಗಳಲ್ಲ, ಇಲ್ಲಿ ಪ್ರಜೆಗಳ ಮಾತನ್ನ ಯಾರು ಕೇಳ್ತಾ ಇಲ್ಲ, ಅವರ ಪ್ರೆಸ್ಟೀಜ್ಗೋಸ್ಕರ ಇಲ್ಲ ದುಡ್ಡು ಮಾಡೋ ಒಂದು ತಂತ್ರ ಅಂತಾನೆ ಹೇಳ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ತುಮಕೂರು ಮೆಗಾ ಸಿಟಿ ಪ್ಲಾನ್ ಕೈ ಬಿಟ್ರು, ಕೋಲಾರ ಹತ್ರ ಎಲ್ಲ ಒಂದು ಮೆಗಾ ಸಿಟಿ ಮಾಡ್ತೀವಿ ಅಂದ್ರೆ ಅದನ್ನು ಕೈ ಬಿಟ್ರು, ಇಷ್ಟೊಂದು ಮೆಗಾ ಸಿಟಿಗಳು ಕರ್ನಾಟಕದಲ್ಲಿ ಪ್ಲಾನ್ ಆಗಿತ್ತು, ಎಲ್ಲಾನು ಕೈ ಬಿಟ್ರು. ಬಟ್ ಗೌರ್ಮೆಂಟ್ ಅವರು ಇದಕ್ಕೆ ಇಷ್ಟು ದುಡ್ಡು ಹಾಕ್ತೀವಿ ಅಂತ ತೋರಿಸ್ತಾರೆ. ಆ ದುಡ್ಡು ಎಲ್ಲೋಯ್ತು? ವರ್ಷ ವರ್ಷ ಬಜೆಟ್ಗಳಲ್ಲಿ ತೋರಿಸ್ತಾರೆ, ನಾವ್ ಈ ರೀತಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಇದಕ್ಕೆ ಇಷ್ಟು ಸಾವಿರ ಕೋಟಿನ ಮೀಸಲಿಟ್ಟಿದೀವಿ ಅಂತ. ನೆಕ್ಸ್ಟ್ ನೋಡೋ ಅಷ್ಟೊತ್ತಿಗೆ ಆ ದುಡ್ಡು ಏನಾಯ್ತು ಎಲ್ಲೂ ಲೆಕ್ಕ ಕೊಡೋದಕ್ಕೆ ಹೋಗೋದಿಲ್ಲ. ಆ ರೀತಿ ದುಡ್ಡು ಮೀಸಲಿಟ್ಟಿದ್ದು ಖರ್ಚಾಗಿಲ್ಲ ಅಂದ್ರೆ ಹಾಗೆ ಉಳ್ಕೊಂಡಿರ್ಬೇಕಲ್ಲ. ಬಟ್ ಉಳ್ಕೋತಾ ಇಲ್ಲ ಅಂದ್ರೆ ಆ ದುಡ್ಡನ್ನ ಎಲ್ಲೆಲ್ಲೋ ಬಳಕೆ ಮಾಡ್ಕೊಳ್ತಾ ಇದಾರೆ ಬೇರೆ ಬೇರೆ ರೀತಿ. ಕೊನೆಗೆ ಆ ಸಿಟಿಗಳು ಆಗೋದೇ ಇಲ್ಲ. ಈಗ ಬಿಡದಿ ಟೌನ್ ಈಗ ಆಗ್ತಾ ಇದೆಯಲ್ಲ, ಯಾವ್ದಿದು ಬಿಡದಿ ಮೆಗಾ ಸಿಟಿ, ಎಇ ಸಿಟಿ ಅಂತಾನೆ ಕರೀತಾ ಇದ್ದಾರೆ. ಸುಮಾರು 7,200 ಎಕರೆ ಅಕ್ವೈರು ಮಾಡ್ಕೊಳ್ತೀವಿ ಅಂತ ಕೂತಿದ್ದಾರೆ. ಇದಕ್ಕೆ ಎಷ್ಟು ಸಾವಿರ, ಅದೇ ಹೇಳಿದ್ನಲ್ಲ 20,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಹತ್ತತ್ರ ರೈತರಿಗೆ ಎಷ್ಟು ಹೋಗುತ್ತೋ ಏನಾಗುತ್ತೆ, ಯಾಕೆಂದ್ರೆ ಎಲ್ಲರಿಗೂ 2.25 ಕೋಟಿ ಸಿಗೋದಿಲ್ಲ. ಡಿಪೆಂಡಿಂಗ್ ಅಪ್ ಆನ್ ದ ಏರಿಯಾ ಪ್ಲೇಸ್ ಅಲ್ಲಿ ಏನ್ ಬೆಳೆ ಇದೆ ಅದ್ರ ಬೇಸ್ ಮೇಲೆ ಅವರು 2.25 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಿದ್ದ ದುಡ್ಡು ಅದು ಪ್ರೈವೇಟೈಸೇಷನ್ ಮಾಡ್ತೀವಿ ಇದನ್ನ. ಅದನ್ನೇ ಇಲ್ಲಿ ಕೆಲವೊಂದು ಹೇಳೋ ಪ್ರಕಾರ ದುಡ್ಡು ಮಾಡೋ ತಂತ್ರ ಅಷ್ಟೇ. ಜನಗಳನ್ನ ಮರೆತರು, ದುಡ್ಡು ಮಾಡೋದು ಕೂತ್ರು, ಇದೇ ಎಲ್ಲರೂ ಮಾತಾಡ್ತಾ ಇರೋದು. ಬಟ್ ಆದ್ರೆ ಮಾಡೇ ಮಾಡ್ತಾರೆ, ಅದು ನಿಲ್ಸೋದೇ ಇಲ್ಲ. ಅದಕ್ಕೆ ಯಾಕೆ ಅಂದ್ರೆ ಪ್ರೆಸ್ಟೀಜಿಯಸ್ ಮ್ಯಾಟ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಕಾಣಿಸ್ತಾ ಇರೋದು ಕಾಂಪನ್ಸೇಷನ್ 60-40 ಕೊಡ್ತಾ ಇದ್ದಾರೆ, ಅಂದ್ರೆ ರೇಷಿಯೋನಲ್ಲೂ ಕೊಡ್ತಾ ಇದ್ದಾರೆ. ಇನ್ನು 2.25 ಕೋಟಿ 1 ಎಕರೆ ಕೊಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಾನೆ ಹೇಳ್ಬೋದು. ಇಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂದ್ರೆ, ಎಷ್ಟೋ ಜನ ಸಾವಿರಾರು ಎಕರೆ ಜಮೀನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾರಣಿಗಳ ಹೆಸರಲ್ಲೇ ಸಾವಿರಾರು ಎಕರೆ ಜಮೀನು ಇಲ್ಲಿದೆ. ಅದು ಈಗ ಬೆಲೆ ಪಟ್ ಅಂತ ಇರುತ್ತೆ. ರೀಸೆಂಟ್ ಆಗಿ ಯುಪಿನಲ್ಲಿ ಇಂಥದ್ದೊಂದು, ಯುಪಿನಲ್ಲೋ ಯಾವುದೋ ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. IAS ಆಫೀಸರ್ಗಳು ಒಂದು 50 ಜನ ಸೇರ್ಕೊಂಡು ಒಂದು ಲ್ಯಾಂಡ್ ಅನ್ನ ಎಲ್ಲಾ ಪರ್ಚೇಸ್ ಮಾಡ್ತಾ ಹೋದ್ರು. ಮುಂದೆ ಆ ಲ್ಯಾಂಡ್ ವ್ಯಾಲ್ಯೂ ಸಾವಿರಾರು ಕೋಟಿಗೆ ಹೋಗುತ್ತೆ ಅಂತ ತಿಳ್ಕೊಂಡವರು ಆ ಲ್ಯಾಂಡ್ ಅನ್ನ ಕಡಿಮೆ ರೇಟಿಗೆ ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಆ ಲ್ಯಾಂಡ್ ವ್ಯಾಲ್ಯೂ 1 to 100% ರೈಸ್ ಆಯ್ತು ಅನ್ಕೊಳ್ಳಿ. ಆ ರೈಸ್ ಆದ ಮೇಲೆ ಒಬ್ಬೊಬ್ರು IAS ಅಧಿಕಾರಿಗಳು 50 ಕೋಟಿ 100 ಕೋಟಿ ಸಂಪಾದನೆ ಮಾಡ್ಕೊಂಡ್ರು ಅದರಿಂದ. ಈ ತರದ್ದು ನಾರ್ತ್ ಇಂಡಿಯಾದಲ್ಲಿ ಒಂದು ರೀಸೆಂಟ್ ಆಗಿ ನಡೆದಿರುವಂತ ಕತೆ. ಆ ರೀತಿ ದುಡ್ಡುಗೋಸ್ಕರ ಮಾಡ್ತಾ ಇರುವಂತ ಒಂದು ಕೆಲಸನ. ಬಟ್ ಆದ್ರೂ ನಾವು ಸುಮ್ಮನೆ ಇರ್ತೀವಿ. ರೈತರು ಹೋರಾಟ ಮಾಡ್ತಾ ಇದಾರೆ, ಇಲ್ಲ ನಾವು ಜಮೀನ್ ಬಿಡೋದೇ ಇಲ್ಲ ಅಂತ ಕೂತಿದ್ದಾರೆ. ಅದೇ ಹೇಳಿದ್ದು, 100 ಜನ ಇದ್ರೆ ಅದ್ರಲ್ಲಿ 30 ಜನ ನಾವು ಬೇಡ ಬಿಟ್ಬಿಡ್ತೀವಿ ಜಮೀನು ಅಂತ, ಇನ್ನು 30 ಜನ ಹೋರಾಟ ಮಾಡ್ತಾರೆ, ಇನ್ನು 30 ಜನ ಆ ಕಡೆ ಹೋಗೋದ ಈ ಕಡೆ ಹೋಗೋದ ನೋಡೋಣ ಬಿಡಪ್ಪ, ಅವ್ರು ಏನಾದ್ರು ಹೋರಾಟ ಮಾಡಿ ಗೆದ್ರೆ ಆ ಕಡೆನೂ ಹೋಗೋಣ, ಇಲ್ಲ ಜಾಸ್ತಿ ದುಡ್ಡು ಕೊಟ್ರೆ ಈ ಕಡೆನೂ ಹೋಗೋಣ ಅನ್ನೋರು ಉಳ್ಕೊಂಡಿರ್ತಾರೆ. ಓವರ್ ಆಲ್ ಆಗಿ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ಪ್ರಜೆಗಳು ಪ್ರಭುಗಳಾಗ್ತೀವಿ ಅನ್ನೋ ಕಾಲ ಹೊರಟೋಯ್ತು, ಪ್ರಜೆಗಳು ಗುಲಾಮರಾಗಿರ್ತೀವಿ, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಜೈ ಅಂತೀವಿ ಅನ್ನೋ ಕಾಲದಲ್ಲಿ ಬದುಕ್ತಾ ಇದೀವಿ. ಬದಲಾಗಲ್ಲ ನಾವು. ಯಾರೋ ದುಡ್ಡು ಮಾಡ್ಕೊಳ್ತಾರೆ, ಅದೇ ಹೇಳಿದ್ನಲ್ಲ 40% ಕಮಿಷನ್, ಇಲ್ಲ ಏನೋ ಒಂದು ಪ್ರೈವೇಟೈಸೇಷನ್, ಒಟ್ನಲ್ಲಿ ಈ ಹೆಸರಲ್ಲಿ ಯಾರೋ ಶ್ರೀಮಂತರು ದುಡ್ಡು ಮಾಡ್ಕೊಳ್ತಾರೆ, ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ತಾರೆ, ಬಡವರು ಬೀದಿ ಪಾಲಾಗ್ತಾರೆ. ಯಾಕೆ ಈ ವಿಷಯ ಇವತ್ತು ಯೋಚನೆ ಮಾಡಬೇಕಾಗಿದೆ ಅಂದ್ರೆ, ಬಿಡದಿ ಟೌನ್ಶಿಪ್ ಒಂದೇ ಅಲ್ಲ, ಅದನ್ನು ಬಿಟ್ಟು ಇನ್ನ ಒಂದು 7-8 ಟೌನ್ಶಿಪ್ಗಳನ್ನ ಪ್ಲಾನ್ ಮಾಡಿದ್ದಾರೆ. ಈ ಟೌನ್ಶಿಪ್ಗಳು ಮಾಡಬೇಕು ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡೇ ಸಾವಿರಾರು ಕೋಟಿ, ಅದಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ, ಎಲ್ಲೂ ಕೂಡ ಬಳಕೆ ಆಗೋದಿಲ್ಲ. ಕೊನೆಗೆ ದುಡ್ಡುನೂ ಇಲ್ಲ, ಟೌನ್ಶಿಪ್ಪು ಇಲ್ಲ. ಈ ರೀತಿ ಎಷ್ಟೋ ಕಥೆಗಳು ನಡೆದೋಗಿದೆ, ಮುಂದೆನೂ ನಡೆಯುತ್ತೆ. ಜನ ಕೇಳಲಿಲ್ಲ, ಹೇಳಲಿಲ್ಲ. ಪ್ರೆಸ್ಟೀಜಿಯಸ್ ಮ್ಯಾಟ್ರ್ ಅನ್ಕೊಳ್ಳಿ, ಇನ್ನೊಂದು ಮ್ಯಾಟ್ರ್ ಅನ್ಕೊಳ್ಳಿ, ನಾವು ಮಾಡಿದ್ದೇ ರೂಲ್ಸು, ನಾವು ಮಾಡಿದ್ದೇ ಶಾಸನ ಅನ್ನೋಂಗಾಗೋಗಿದೆ. ಜನ ಯಾವಾಗ ಕೇಳ್ತಾರೆ? ಬದಲಾಗುತ್ತೆ. ಕೇಳಲಿಲ್ಲ, ಇದೀಗೆ ಇರುತ್ತೆ. ನಾವು ಕೇಳಲ್ಲ, ಅದು ಬದಲಾಗಲ್ಲ. ದುಡ್ಡು ಮಾಡ್ಕೊಳ್ತಾ ಇರ್ತಾರೆ, ನಾವು ಆರಾಮಾಗಿ ಕೂತ್ಕೊಂಡು ಟಿವಿನಲ್ಲಿ ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಸುಮ್ಮನೆ ಆಗ್ತೀವಿ. ನನಗೆ ಯಾಕೆ ಬಿಡಪ್ಪ ಅನ್ನೋರೇ ಎಲ್ಲ ಆಗಿದ್ದೀವಿ. ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಮುಂದೆ ಇನ್ನ 7-8 ಟೌನ್ಶಿಪ್ ಇದೆ. ಇವಾಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಇದಕ್ಕೆ ಯೋಚನೆ ಮಾಡ್ಬೇಕಾಗತ್ತೆ. ಟೌನ್ಶಿಪ್ಗಳು ಕಾಣಿಸ್ತಾ ಇದೆ ಮ್ಯಾಪಲ್ಲಿ. ನಾ ಬೇರೆ ಬೇರೆ ವಿಷಯಗಳ ಜೊತೆ ನಮ್ಮ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.